ನಮಸ್ಕಾರ ರೀ. ಎಲ್ಲರೂ ನನ್ನ ದಾರಿ ಕಾಯಕತ್ತೀರ ಅಂತ ತಿಳ್ಕೊಂಡೆ ನಾನು. ಎದ್ರ ಸಲುವಾಗಿ ಕಾಯಕತ್ತಿರೋ ಶಿವಾಯ ನಮಗಂತೂ ಗೊತ್ತಿಲ್ಲ. ಒಟ್ಟು ಏನಾರ ಒಂದಿಟ್ಟು ಜೋಕ್ ಹೇಳಿ ನಗಸ್ತಾನ ಅಂತ ದಾರಿ ಕಾಯಕತ್ತಿರ್ಬೇಕು. ನಾವು ಅದ ಪ್ರಯತ್ನದಾಗ ಇಲ್ಲಿ ಬಂದೇವೆ. ಹಾಂ, ಈಗ ಸಾಲಿ ಒಳಗೆ ಮತ್ತೆ ಸರ್ ಕೇಳಿದರು, ನೋಡ್ರಪ್ಪ, ಜೀವನದಾಗ ಚಲೋ ಅನ್ನು ಕೆಟ್ಟನ್ನು ದುರ್ಘಟನೆಗಳು ಒಟ್ಟು ಏನಾರು ನಡೆದಿರ್ತಾವೆ. ಒಟ್ಟು ಅವುಗಳನ್ನು ಆಧರಿಸಿ ಏನು ಒಂದು ಲೈನ್ 2 ಲೈನು ಹಿಂಗೆ ಏನಾರು ಹೇಳೋರಿದ್ರೆ ಹೇಳ್ರಿಪ್ಪ ಹುಡುಗರಿಗೆ ಅಂತಂದ್ರು. ಇಷ್ಟ ಹೇಳೋದ್ರಿಂದ ತಡ ಸಿದ್ಲಿಂಗ್ ಕೈ ಎತ್ತಿದವನು ಎದ್ದ ನಿಂತು ಬಿಟ್ಟ. ಡೆಸ್ಕ್ ಮೇಲೆ ಎದ್ದು ನಿಂತವನು ಹೇಳಿದ, ಸರ್ ನಾ ಒಂದು ಹಾಡ ಹಾಡ್ಬಿಡ್ತಾನೆ ರೀ ಅಂದ. ಹಾಡಪ್ಪ ಅಂದ್ರೆ ಸರು ಒಟ್ಟ ಇವು ಏನಾರು ಅಂದು ಕುಳಿ ಅಂದ್ರೆ ಮಾಸ್ತರ್ಗೆ ಒಂದು ನಮೂನಿ ಬೆಮರ ಬಂದಂಗೆ ಹಾಕಿತ್ತು. ಎದ್ದು ನಿಂತವನು ಹಾಡು ಶುರು ಮಾಡಿದೀವ. ದೊಡ್ಡವರೆಲ್ಲ ಜಾಣರಲ್ಲ, ಸಣ್ಣವರೆಲ್ಲ ಕೋಣರಲ್ಲ, ಗುರುಗಳು ಹೇಳಿದ ಮಾತುಗಳೆಲ್ಲ ಒಂದು ನಿಜವಲ್ಲ. ಏ ಹುಡ್ಯ, ಗುರುಗಳು ಹೇಳಿದ ಮಾತುಗಳಲ್ಲ ಒಂದು ನಿಜವಲ್ಲ. ಕುಂಡ್ರಲೇಪ, ಏನು ಹಂಗೆ ಮಾಸ್ತರ್ ತಾನೆ ನಮ್ಮ ಮೆದಳಿಗೆ ಕೈ ಹಾಕತ್ತಲ್ಲ ನೀ ಅಂದ್ರೆ ಮಾಸ್ತರು. ಅಷ್ಟು ಅನ್ನೋದಕ್ಕೆ ಅಂದ್ರೆ ಆಕೆ ಅಭಿಲಾಷ ಅನ್ನೋ ಹುಡುಗಿ ಒಬ್ಬಾಕೆ ಎದ್ದು ನಿಂತಲ್ರಿಪ್ಪ. ಅಭಿಲಾಷ ಅನ್ನೋ ಹುಡುಗಿ ಎದ್ದು ನಿಂತಾಕೇನ ಅಂದ್ರೆ, ಸರ ನಾವೊಂದು ಹಾಡ್ಬೋದನ್ರಿ ಅಂತ. ಹಾಡ ಮತ್ತು ನೀ ಅವ ಹಾಡ್ಯಾನ ಮತ್ತು ನಿಂದರೆ ಯಾಕೆ ನೀನು ಶುರು ಮಾಡಂದ್ರು ಸರು. ಆಕೆ ಶುರು ಮಾಡಿದ್ಲು, ಪೂಜಿಸಲೆಂದೇ. ಭಾರಿ ಹಾಡು ಹಾಡಕತ್ತಲ್ವಾ ಅಭಿಲಾಷ ಅಂದ್ರೆ ಸರು. ಹ್ಞೂ ರೀ ಸರ. ಪೂಜಿಸಲೆಂದೇ ಗುಲಾಬಿ ಹೂ ತಂದೆ. ನಾ ಏನು ಹೇಳೇನಿ, ನೀವೇನು ಹಾಡಾಕತ್ತೀರಿ? ಚಂದಾಗಿ ಏನು ಹೇಳ್ತಿರ್ತೀವಿ ಅದನ್ನು ಕೇಳ್ಕೊಂಡು ಪಾಠ ಕೇಳ್ಕೊಂಡು ಉತ್ತರ ಹೇಳ್ಬೇಕು ಅದಕ್ಕೆ ಅಂದ್ರೆ ಸರ್. ಹಂಗೆ ಮಾಡು ನೋಡ್ರಿ ಸರ್ ಅಂದ್ರೆ ಅವ್ರು. ನೀವು ಸಿದ್ಲಿಂಗ್ ಮತ್ತೆ ಗರ್ಮಾಗಿ ಎದ್ದು ನಿಂತ್ರಪ್ಪ. ಸರ ಆಕೆ ಹಾಡ್ಯಾಳಂದ್ಮೇಲೆ ನಾ ಇನ್ನೊಂದು ಹಾಡವನ ಅಂದ. ಹಾಡ ಹೋಗ್ಲಿ ಮತ್ತು ಇಲ್ಲಂದ್ರೆ ಅದು ದೊಡ್ಡ ಅನಾಹುತ ಮಾಡಿಬಿಡ ಅವ್ನು ಸಾಲ. ಅದಕ್ಕೆ ನಾವು ಸುಮ್ಮನೆ ಹಾಡಪ್ಪ ಅಂದೆ. ಅವ ಹಾಡು ಶುರು ಮಾಡಿದ. ಯಾರು ನನ್ನ ಪ್ಯಾಂಟ್ ಕದ್ದದ್ದು, ಕರೀದು ಅಲ್ಲ ಬಿಳಿದು ಅಲ್ಲ ಪಟ್ಟಿದು, ಮ್ಯಾಲ ಲಾಡಿ ಕಟ್ಟಿದ್ದು. ನಿಮ್ಮ ಮನೆಯಾಗಿನ ಜಗಳ ತಂದು ಇಲ್ಲಿ ಯಾಕೆ ಹಾಕ್ತಿರೋ ಮಾರಾಯ ಅಂತಂದ್ರೆ ಸರ್. ಹಾಂ, ಅದು ಹೋಗ್ಬಿಡು. ಏನಾರು ಜಗಳ ಹಾರಿಗಿಡ್ಸ್ಕೊಂಡು ಹೋಗ್ರಿ ನೀವು. ಇನ್ನು ಹಾಡೋದು ಬೇಡ, ಏನು ಬೇಡ. ವಿಧಾನಸೌಧದ ಬಗ್ಗೆ ಏನಾರು ಗೊತ್ತಾಯ್ತಾನೆ ನಿಮಗೆ ಅಂದ್ರೆ ಸರ್? ಗೊತ್ತಾಯ್ತಲ್ರಿ ಸರ. ವಿಧಾನಸೌಧ ಕೆಂಗಲ್ ಹನುಮಂತಯ್ಯನವ್ರು ಕಟ್ಸಿದ್ದಂತಲ್ರಿ ಸರ್ ಅದು. ಹಾಂ, ಹೌದಪ್ಪ, ಹೌದು. ಅದ್ರ ಬಗ್ಗೆ ಏನಾರು ಗೊತ್ತಾಯ್ತಾನೆ ಸರ? ಮತ್ತದ ಕಟ್ಟು ಮುಂದೆ ಭಯಂಕರ ತ್ರಾಸ ತೊಗೊಂಡಾರಂತಲ್ರಿ. ಒಟ್ಟ ಆಳುಗಳು ಸಿಗ್ತಿದ್ದಿಲ್ಲಂತ್ರಿ. ಒಂದಿನ ಬಂದ್ರೆ ಮರುದಿನ ಬರ್ತಿದ್ದಿಲ್ಲಂತ. ಹಿಂಗೆ ಕಟ್ಬೇಕಾದ್ರೆ ಭಾಳ ತ್ರಾಸ ಆಗೈತಂತ್ರಿ ಅದು. ಮತ್ತು ಅದು ಈ ಜೈಲ್ನಾಗಿದ್ದ ಕೈದಿಗಳನ್ನ ಕರ್ಕೊಂಡು ಬಂದು ಕಟ್ಸ್ಯಾರಂತಲ್ರಿ ಅದನ್ನು. ಹೌದಪ್ಪ, ಕಟ್ಟಿಸ್ವಾಲ್ರಾಕ ನಿನಗೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಐತೋ ಇಲ್ಲೋ? ಅದ ರೀ ಸರ. ಹಂಗೆ ಯಾಕೆ ಕೇಳ್ತೀರಿ ನೀವು? ಐತೋ ಇಲ್ಲೋ ಅಂತ ಕೇಳ್ತೀರಲ್ರಿ. ಅದು ಇದ್ದದ್ದಕ್ಕೆ ಹೇಳಕತ್ತಿದ್ರಿ ನಾವೀಗ. ಅದು ಏನಾಗೈತೆ ಅಂದ್ರೆ, ಹಾಂ ಅದಕ್ಕೇನಾತ್ಪ ಈಗ ಅಂದ್ರೆ ಸರ್. ಅದಕ್ಕೇನಾತಂತೀರಲ್ರಿ? ಅದಕ್ಕೆ ಈಗ ದಿನ ಒಬ್ಬೊಬ್ಬರು ಮಂತ್ರಿಗಳು ಜೈಲಿಗೆ ಹೊಂಟಾರ್ರಿ. ಆ ಕೈದಿಗಳನ್ನ ಕರ್ಕೊಂಬಂದು ಕಟ್ಸ್ಯಾರು. ಇವ್ರು ಆ ಕೈದಿಗಳಿದ್ದ ಜಾಗಕ್ಕೆ ಇವ್ರು ಹೊಂಟಾರು ಅಲ್ರಪ್ಪ ಹುಡುಗ್ರಿಯ. ಈಗ ಅಕಸ್ಮಾತ್ ನಮ್ಮ ಮುಖ್ಯಮಂತ್ರಿಗಳು ಮುಂದಿನ ಎಲೆಕ್ಷನ್ದಾಗ ಆರಿಸಿ ಬರಲಿಲ್ಲರಿಪ್ಪ, ಏನು ಮಾಡ್ತಾರಂತೀರಿ ನೀವು? ಸಿದ್ಲಿಂಗ ಗಪ್ಪನ ಎದ್ದು ನಿಂತ ಅವ್ನು ಕೇಳಿದ, ಸರ ಏನು ಅಂದ್ರಲ್ಲ, ನಮ್ಮ ಮುಖ್ಯಮಂತ್ರಿಗಳು ಮುಂದಿನ ಇಲೆಕ್ಷನ್ದಾಗ ಆರಿಸಿ ಬರಲಿಲ್ಲ ಅಂದ್ರೆ ಏನು ಮಾಡ್ತಾರಂತ ಕೇಳ್ತೀರಿ? ನಾ ಹೇಳ್ತೇನೆ ರೀ, ಬೈಬಾರ್ದು ನೋಡ್ರಿ ಮತ್ತೆ ಅಂದ. ಹೇಳಪ್ಪ ಅಂದಿವಿ. ಸರ, ನಮ್ಮ ಮುಖ್ಯಮಂತ್ರಿಗಳ ಮುಂದಿನ ಇಲೆಕ್ಷನ್ದಾಗ ಆರಿಸಿ ಬರಲಿಲ್ಲ ಅಂದ್ರೆ ಹಲಪುಡಿ ಮಾಡ್ತಾರ್ರಿ. ಹಲಪುಡಿ ಭಾರಿ ತಲೀಪ ನಿಂದು ಅನ್ಯ ಮತ್ತಂದ. ಸರ, ತಲಿ ಅಂದ್ಕೊಳ್ಳಿ ನೆನಪಾತ್ ನೋಡ್ರಿ. ಈ ತಲಿ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ರಾಜಕೀಯದೊಳಗೆ ದೇವೇಗೌಡರು ತಲಿ ಅಂತಾರಲ್ರಿ. ಹೌದು. ಮುಂದೆ 6 ತಿಂಗಳು ಏನು ಆಕತ್ತೆ ಅನ್ನೋದು ಈಗ ಹೇಳ್ತಾರವ್ರ. ಮುಂದೆ 6 ತಿಂಗಳದ್ದು ರಾಜಕೀಯ ಪರಿಸ್ಥಿತಿ ಏನೇನು ಆಕತ್ತೆ ಅನ್ನೋದು ಈಗ ಸದ್ಯ ಹೇಳಿಬಿಡ್ತಾರವರು. ಅಲ್ರಿ ಸರ, ಏನಾರು ಹೇಳ್ತೀರಿ ಬಿಡ್ರಿ ನೀವು. ನಾ ಕೇಳಿದ್ದ ಒಂದು, ನೀವು ಹೇಳೋದ ಒಂದು. ಅಲ್ಲಿ ಈಗ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಲಿಲ್ಲ ಅಂದ್ರೆ ಮುಂದೆ ಏನು ಮಾಡ್ತಾರಂತ, ಹಲಪುಡಿ ಮಾಡ್ತಾರಂತ ಹೇಳಿಲ್ರಿ ಅಣ್ಣ. ಹಂಗೆ ದೇವೇಗೌಡರು ತಲಿಗಚ್ಚಿಗಳು ಕೊಬ್ಬರಿ ಎಣ್ಣೆ ಏನಾರ ಮಾರ್ತಾರೋ ಏನೋ ಅಂತ ಕೇಳಿದ್ರಿ. ನಾ ಅದಕ್ಕೆ ತಲಿ ಅಂತಾರಂತ ಮಾಡಿದ್ನೆ ಸರ. ಇಲ್ಲಿ ತನ
ದೇವೇಗೌಡರದು ಪತ್ರಿಕೆ ಒಳಗೆ ಬರಲಾರ್ದಂಥ ವಿಷಯ ಏನೈತೆ ಹೇಳ್ರಿ ಅಂತಂದ. ಇಲ್ಲಿ ಏನೈತೆ ಪಾಶವಾನ್ಯ ಹೇಳಿದ ಅವನ. ಸರ ಇಲ್ಲಿ ತನ ಅವರು ಒಂದು ಜೋಕ್ ಸಹಿತ ಹೇಳಿಲ್ರಿ. ಅದು ಹೋಗ್ಲಿ ಬಿಡ್ರಿ, ಮಂದಿ ಹೇಳಿದ ಜೋಕಿಗೆ ಒಮ್ಮೆ ನಕ್ಕಿಲ್ಲ. ಇದು ಇನ್ನೂ ತನ ಪೇಪರ್ದಾಗ ಒಮ್ಮೆ ಬಂದಿಲ್ರಿ. ಗೊತ್ತಾತಾರ ಸರ? ಭಾಳ ಶಾಣೆ ಅದೀಪ ಮರಯ್ಯ, ನಿನ್ನಷ್ಟು ಪೇಪರ್ದು ನಾವು ನೋಡೋಕೆ ಆಗೋದಿಲ್ಲಪ್ಪ, ನಮಗೆ ಟೈಮ್ ಸಿಗೋದಿಲ್ಲ ಅಂತ ಹೇಳಿದ್ವಿ ನಾವು. ನೋಡ್ರಪ್ಪ, ಮಾಸ್ತರ್ ಅಂದ್ರೆ ಒಂದು ಕಿಮ್ಮತ್ತು ಇರ್ತದೆ, ಅದಕ್ಕೆ ಒಂದು ಮರ್ಯಾದೆ ಇರ್ತೈತಿ, ಒಂದು ಭಕ್ತಿ ಭಾವ ಎಲ್ಲ ಇರ್ತೈತೆ ಅದಕ್ಕೆ. ಶಿಕ್ಷಕರಂದ್ರೆ ಹಗರ್ ತಿಳ್ಕೊಬೇಡ್ರಿ. ಯಾಕಂದ್ರೆ ನಮ್ಮ ಕಾಲದೊಳಗೆ ನಾವು ಶಿಕ್ಷಕರು, ಮಾಸ್ತರು, ಟೀಚರು ಹಿಂಗೆ ಯಾರು ಬರಾಕತ್ತಿದ್ರೆ ಅವರಲ್ಲಿ ಬರ್ತಾರಂದ್ರೆ ನಾವು ಈಚೆ ಕಡೆಯಿಂದ ತಲೆ ತೆಳಗೆ ಮಾಡ್ಕೊಂಡು ಸುಮ್ಮನೆ ದಾಟಿ ಹೋಗ್ಬಿಡ್ತಿದ್ವಿ ನಾವು. ಸಿದ್ಲಿಂಗ್ ಹೇಳಿದ ಸರ, ಈಗರ ಏನಾಗೈತೆ ರೀ, ನಾವು ಹಂಗೆ ಮಾಡ್ತೇವಲ್ರಿ. ನಿನ್ನೆ ನೋಡ್ರಿ ನಿನ್ನ ರಾತ್ರಿ ನೀವು ಬಾರ್ನ್ಯಾಗಿಂದ ಹಿಂಗೆ ಮುಂಚೆ ಬಾಗಲೇ ಹಾಕಿ ಹೊರಗೆ ಬಂದರೆ ನಾವು ತಲೆ ತೆಳಗೆ ಹಾಕ್ಕೊಂಡು ಹಿತ್ಲು ಬಾಗಲೇ ಒಳಗೆ ಹೋದಿವಿ ರೀ. ನಾವು ಹಂಗೆ ರೀ, ನಾವು ಮಾಸ್ತರ್ ಕಂಡ್ರೆ ಭಾಳ ಭಯ ರೀ ನಮಗೆ. ಸಿದ್ಲಿಂಗ್ ಪವಾಡಗಳನ್ನು ಇನ್ನಷ್ಟು ನೋಡೋಣಂತ. ಅದಕ್ಕಿಂತ ಮೊದಲ ಒಂದು ಸಣ್ಣ ವಿರಾಮ.